ಲೇ ರಾಕಿ, ಇನ್ನೊಂದ್ಸಲ ನನ್ನ ಅಮ್ಮನವ್ರ ಗಂಡ ಗಿಂಡ ಅಂತ ಕರೆದ್ರೆ ಬಂಡೆ ಕಲ್ಗೆ ನಿನ್ ಬುಂಡೆ ಚೆಚ್ಬಿಡ್ತೀನಿ. ಬಂಡೆಕಲ್ಲಲ್ಲಿ ಬುಂಡೆ ತೆಗೆಸಿಕೊಳ್ಳೋದಂದ್ರೆ ಡಿಫ್ರೆಂಟ್ ಸಾಕ್ ಸಿಗ್ತದೆ. ಕಮ್ ಆನ್ ಡು ಇಟ್. ರಾಕಿ ಅವರೇ, ಸುಮ್ಮನೆ ಸಿಲ್ಲಿಯಾಗಿ ಮಾತಾಡಿ ಯಾಕೆ ಇವ್ರ ಹತ್ರ ಬೈಸ್ಕೋತೀರಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಜಾನಿ, ಅವ್ರೇನೇನೋ ಮಾತಾಡ್ತಾರೆ ಅಂತ ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಮನೇಲಿ ತುಂಬಾ ಪಾತ್ರೆಗಳು ಬಿದ್ದಿವೆ, ನಿಮ್ ಕೋಪನ್ ಹೋಗಿ ಅದ್ರ ಮೇಲೆ ತೋರಿಸಿ. ಹಾಗೆ ನನಗೊಂದು ಲೋಟೆ ಬೆಚ್ಚ ಕಸಾಯ ತನ್ನಿ. ಏಯ್, ಮೊದ್ಲೇ ಮೆಣಸಿನ್ಕಾಯಿ ತಿಂದು ಖಾರ ಅಂತಿರೋನ್ಗೆ ಖಾರದ ಪುಡಿ ತಂದು ಬಾಯಿಗೆ ತುಂಬ್ತೀನೋ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಖಾರದ ಪುಡಿ ತಂದು. ಜಾನಿ, ನಂಗೆ ಗೊತ್ತಿಲ್ಲದೆ ನಿಮ್ ಮೆಣಸಿನ್ಕಾಯಿ ಯಾವಾಗ ತಿಂದ್ರಿ? ರಾಖಿ ಬಂದು ಗೌಡ್ರು ಪುಟ್ಟಮಲ್ಲಿಯವ್ರು ಸೇವೆ ಮಾಡ್ತಿದ್ದಾರೆ ಅನ್ನಲ್ಲ, ಅವಾಗಲೇ ಒಂದು ಮೂಟೆ ಮೆಣಸಿನ್ಕಾಯಿ ತಿಂದಂಗೆ ಆಗೋಯ್ತು. ವಾಟ್ ಡು ಯು ಮೀನ್? ಐ ಮೀನ್ ಗೌಡ್ರು ಗತ್ತು ಪುಟ್ಟಮಲ್ಲಿಯವ್ರು ಸೊತ್ತಾಗೋಯ್ತಲ್ಲ ಅನ್ನೋ ವಿಷಯ ಕೇಳಿ ಹೀಗನ್ನಿಸ್ತು. ಗಂಡ ಹೆಂಡತಿ ಸೇವೆ ಮಾಡಿದ್ರೆ ಏನ್ ತಪ್ಪು? ನೀವು ಡೈಲಿ ಮಾಡ್ತಿರೋದನ್ನೇ ಅವರು ಮಾಡ್ತಿದ್ದಾರೆ, ಅಷ್ಟೇ ಜಾನಿ ಬಾಯ್. ನಿಮ್ಗಷ್ಟೇ ಇರ್ಬೋದು, ಆದ್ರೆ ಪುಟ್ಟಮಲ್ಲಿಯವರಿಂದ ಗೌಡ್ರನ್ನ ದೂರ ಮಾಡಕ್ ನಾನು ಇಟ್ಟಿದ್ದ ಪಿನ್ನು ನನಗೆ ಚುಚ್ಕೊಂಡ್ಬಿಟ್ಟಿದೆ. ಜಾನಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ಹೋಗಿ ಪಾತ್ರೆ ತೊಳಿರಿ. ಅದು ನೀನು ಹೋಗಿರೋ, ಗೌಡ್ರು ಪುಟ್ಟಮಲ್ಲಿಯವ್ರ ಸೇವೆನ ಹೇಗ್ ಮಾಡ್ತಿದ್ರು ಅಂತ ನೋಡ್ಕೊಂಡ್ ಬಂದು ಆಮೇಲೆ ತೊಳಿತೀನಿ. ಅವ್ರು ಹೇಗ್ ಸೇವೆ ಮಾಡ್ತಾರಂತ ನೀವ್ ಯಾಕೆ ನೋಡ್ಬೇಕು? ರಿಂಗ್ ಮಾಸ್ಟರ್ಗೆ ಪಾತ್ರೆ ತೊಳಿಕೆ ಗೊತ್ತಾಗದಿದ್ದರೆ ಹೋಗಿ ಟ್ರೈನಿಂಗ್ ಕೊಡ್ತಾರ, ಅದಕ್ಕೆ. ಲೇ ರಾಖಿ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಜಾಗದಲ್ಲಿ ನಿನ್ನನ್ನು ಸಾಯಿಸಿ ಇಲ್ಲೇ ಊತಾಕ್ಬಿಡ್ತೀನಿ. ಭಯ್ಯ, ನಾನು ಯಾವತ್ತಾದ್ರೂ ಸುಮ್ಮನೆ ಹೋಗಿದ್ದೇನಾ? ನನಗೆ ಎಂತಾದ್ರೂ ಸಾಕು ಕೊಡಿಯಲ್ಲ. ಅದು ನಿನ್ ಮನೆಗೆ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ಜಾನಿ ಯಾವಾಗ ಹೇಗಿರ್ತಾರೋ ಒಂದು ಅರ್ಥ ಆಗಲ್ಲ. ಅರ್ಧ ದಿನ ತಲೆ ಸರಿ ಇದ್ರೆ ಅರ್ಧ ದಿನ ತಲೆನೇ ಸರಿ ಇರಲ್ಲ. ಹಾಗಾದ್ರೆ ಅರ್ಧ ದಿನ ಅವರ ತಲೆಯನ್ನು ಇಟ್ಕೊಳ್ಳಿ, ಉಳಿದ ಅರ್ಧ ದಿನ ಅವರ ತಲೆಯನ್ನು ಕಟ್ ಮಾಡಿ ಬಿಸಾಡಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಅವನ. ಆಯಾಸ ಪಡದಿರು ಎಂದು ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಗೌಡ್ರು ಯಾವುದೇ ಕಾರಣಕ್ಕೂ ಪುಟ್ಟಮಲ್ಲಿಯವ್ರ ಸೇವೆ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಪುಟ್ಟಮಲ್ಲಿಯವ್ರಿಗೆ ನಾನೇ ಐಡಿಯಾ ಕೊಟ್ಟು ನಾನು ತೋಡಿದ ಗುಂಡಿಗೆ ನಾನೇ ಬಿದ್ದೋಗ್ಬಿಟ್ನಲ್ಲಪ್ಪ. ಬಾಬಣ್ಣ, ನೀವು ಅಣ್ಣ ಅಂತಾನೆ ಸಾನೆ ರಸಿಕರ ರಾಜ. ಇದೇ ಮಾತನ್ನ ಅವ್ರು ಹೇಳಿದ್ರೆ ಆಕಾಶಕ್ಕೆ ಆರ್ಬಿಟ್ಟು ವಹಿಸ್ಕೊಂಡು ಚೀಪಗ ಬಂದ್ಬಿಡ್ತಾ ಇದ್ದಿ. ಆಮೇಲೆ ಪುಟ್ಮಲ್ಲಿ ನೀ ಹೇಳೋದು ಮಾತನ್ನ ಕೇಳು ಏಟ್ಗಲೆ, ನಾವಿಬ್ರು ಮಧುಚಂದ್ರ ಕಾರಿ ಐಸ್ಕೆಂಡು ಚೀಪ್ಗ ಬಂದಷ್ಟೇ ಖುಷಿ ಆಯ್ತು ಅಂದಿ. ಬೋಟಿ ಅದು ಬೋಟಿ ಎಲ್ಲ ಕಮ್ಮಿ, ನಾಟಿ ಹಿಡಿದ್ರೆ ಜಾಡ. ಆಮೇಲೆ ಪುಟ್ಮಲ್ಲಿ ಇನ್ನು ನಿನ್ನ ಆಸೆ ಏನೇನಿದ್ದು ಹೇಳು, ಎಲ್ಲನೂ ಮಾಡಿ ಮುಗಿಸ್ಬಿಡ್ತೀನಿ. ಬಾಬಣ್ಣ, ಅದು ನನ್ನ ಕೂಸು ಮರಿ ಮಾಡ್ಕೊಂಡು ಪಾಣಲೆಲ್ಲ ಓಡಾಡಿಸ್ಬೇಕು. ಆಯ್ತು ಕಮ್ಮಿ, ನಾಷ್ಟ ತಿನ್ಕ ಕೊಣಗ್ ಬಾ, ನಿನ್ನ ಕೂಸು ಮರಿ ಮಾಡಿಸ್ತೀನಿ. ಸರಿ ಬಾಬಣ್ಣ. ಯಾಕೋ ತುಂಬ ಅತಿ ಆಗೋಯ್ತು, ಇದಕ್ಕೇನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ನನ್ನ ಪ್ಲಾನ್ ಎಲ್ಲ ಟುಸ್. ಐ ಲೈಕ್ ಇಟ್. ಪುಟ್ಟಕ್ಕ, ನಿಮ್ಮ ಕೈಯಿಂದ ಮಾಡಿದ ಬಜ್ಜಿಯ ರುಚಿಯೇ ಬೇರೆ. ಇದನ್ನು ತಿಂತಾ ಇದ್ರೆ ನಾನು ಎಲ್ಲಿದ್ದೀನಿ ಅಂತೇಳಿ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ನೀವೆಂತದಕ್ಕೆ ಬಜ್ಜಿ ಅಂಗಡಿ ಇಡಬಾರ್ದು? ಹೋಗೋಣ ಹೇಳಪ್ಪ, ನಾವು ಬಜ್ಜಿ ಅಂಗಡಿ ಇಟ್ಬಿಡ್ತೀವಿ, ನೀ ಬಂದು ಬಿಟ್ಟಿಯಾಗಿ ತಿಂದ್ಬಿಟ್ಟು ಗೋಡೆ ಮೇಲೆ ಲೆಕ್ಕ ಬರ್ಸ್ಬಿಟ್ಟು ಹೊಂಟೋಗು. ಎಂತದಕ್ಕೆ? ನಿಮಗೆ ಬೋರ್ಡ್ ಹಾಕಿಸುವ ಯೋಗ್ಯತೆ ಕೂಡ ಇಲ್ವಾ? ಐ ಲೈಕ್ ಇಟ್. ಬಾಬಣ್ಣ, ಪಾಪ ರಾಕಿ ಅವ್ರಿಗೆ ಯಾಕೆ ಕೊಡ್ತೀನಿ? ಮತ್ತೆ ಇನ್ನೇನಮ್ಮೆ, ನನಗೆ ಮೆಣಸಿಕಾಯಿ ಬಜ್ಜಿ ಇಷ್ಟ ಅಂತ ಗೊತ್ತಿದ್ರು ನನಗೆ ಕೊಡೋದು ಬಿಟ್ಬಿಟ್ಟು ಆ ಕಲ್ಟಿವೇಟರ್ನ ಕರ್ಕೊಂಬಂದು ಕೂರ್ಸ್ಕೊಂಡು ತಿನ್ನಿಸ್ತಾ ಇದ್ದ ಇಲ್ಲ, ಆಯ್ತು ಸರಿಯಾ? ಒಬ್ಬರ ಸಂಗದ ಕೆಂಡತಿಮ್ಮ, ನಿಮಗೆ ಹೆಣ್ಣಿಂದ ಗಂಡ ಅಂತರ ಇದೆ ಅನ್ನೋದು ಇಡೀ ವಟಾರಕ್ಕೆ ಡಾಮ್ ಡಾಮ್ ಆಗಿದೆ. ಅಂಥದ್ರಲ್ಲಿ ನೀವು ಪುಸ್ತಕ ಮಾಡಿದ ಬಜ್ಜಿ ಅಲ್ಲ, ಅವರ ಕೈಯಿಂದ ಒಂದು ತೊಟ್ಟು ನೀರು ಕುಡಿದ್ರು ನಿಮ್ಗೆ ಆಗುದಿಲ್ಲ ಅನ್ನೋದು ಗೊತ್ತಿಲ್ವಾ? ಓ ಬಾಬಣ್ಣ, ನಾನು ಮಾಡಿರೋ ತಿಂಡಿ ತಿಂದ್ಬಿಟ್ಟು ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ನನ್ ಗತಿ ಏನೋ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಪುಟ್ಟಮಲ್ಲಿ ಅವರೇ, ನಾನಿದ್ದೀನಲ್ಲ. ಅಂದ್ರೆ ಇವರು ನಿಮ್ಮ ಹತ್ರಕ್ಕೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂದೆ. ಜಾಲಿಬಾಯ್, ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬಂತು. ನಮ್ಮ ಈ ರಿಂಗ್ ಮಾಸ್ಟರ್ ನಾವು ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಅವರು ಪುಟ್ಟಕ್ಕನ ಹತ್ರ ಕದ್ದು ಮುಚ್ಚಿ ಹೋಗುವುದನ್ನು ನಿಲ್ಲಿಸುವುದಿಲ್ಲ.
ಅದಕ್ಕೆ ಈ ನಾಯಿಯ ಕುತ್ತಿಗೆಗೆ ಬೆಲ್ಟ್ ಹಾಕಿ ಗೇಟಿಗೆ ಕಟ್ಟುವ ನಮೂನೆ ಎಂತದಕ್ಕೆ ನಮ್ಮ ರಿಂಗ್ ಮಾಸ್ಟರ್ ಕುತ್ತಿಗೆಗೆ ಬೆಲ್ಟ್ ಹಾಕಿ ಬಾಗಿಲಿಗೆ ಕಟ್ಟಬಾರ್ದು? ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು ನನ್ನ ಕತ್ಗ ಬೆಲ್ಟ್ ಹಾಕಿ ಬಾಗಲ ಕಟ್ಟಕ್ ನನ್ನ ನಾಯಿ ಅನ್ಕೊಂಬಿಟ್ಯಾ? ರೀ ಗೌಡ್ರೆ, ನಿಮಗ್ ಬಂದಿರೋ ದೋಷ ಪರಿಹಾರ ಆಗೋವರೆಗೂ ನೀವು ಗೇಟಲ್ಲಿ ನಾಯಿ ತರ ಬಿದ್ದಿರೋದೇ ಒಳ್ಳೇದು ರೀ. ಅಣ್ಣಪ್ಪನವ್ರೆ, ಬಿಟ್ಟಾಗ ಬೀಟಿ ಬದ್ನಕಾಯಿ ಬೀಜ ಸಿಕ್ತು ಅಂತ ಎಲ್ಲೆಲ್ಲೋ ಬೆಳೆಯಕ್ ಹೋಗ್ಬಾರ್ದು, ಆಮೇಲೆ ನೀರಾವರಿಗೆ ತೊಂದರೆ ಆಗ್ಬಿಡ್ತದೆ. ಪರವಾಗಿಲ್ಲ, ನಾವು ಬೋರ್ ಹಾಕ್ಸಿದೀವಿ. ಚಂದನವ್ರೆ, ಇದ್ಯಾನಾ ಬೀಜ ಬೋರು ಅಂತ ಇದ್ದೀನಿ, ನಂಗೊಂದು ಅರ್ಥ ಆಯ್ತಿಲ್ಲ. ಅಕ್ಕ ನೀವೆಲ್ಲ ಅರ್ಥ ಮಾಡ್ಕೊಳಿಕ್ ಹೋಗ್ಬೇಡಿ, ಆಮೇಲೆ ಅಪಾರ್ಥ ಆಗ್ಬೋದು. ಆಮೇಲೆ ಪುಟ್ಮದಿ ಇವ್ರ ಜೊತೆಗೆ ಆಮೇಲೆ ಅರ್ಥ ಹೊಡೆ. ಹೋಗು, ನನಗೊಂದು ಪ್ಲೇಟ್ ಬಿಸಿ ಬಿಸಿಯಾಗಿ ಬಜ್ಜಿ ತಕೊಂಬೋಗು. ರೀ ಗೌಡ್ರೆ, ಬೇಡ ಬೇಡ ಅಂದ್ರು ನಮ್ಮ ಮನೇಲಿ ಮಧುರ ಮಾಡಿದ ಪೈಸ ಕೊಡೋದು ದಬ್ಬ ಕೊಟ್ಟಿದ್ ಮರ್ತೋಯ್ತೇನ್ರಿ? ಪಾಪಣ್ಣ ಚಂದನವ್ರು ಒಂಥರ ದಿಟ್ವಾ. ಆಮೇಲೆ ಪುಟ್ಮದಿ ಪಾಯಸ ಕುಡಿಬೇಕಾರೆ ಯಾರು ಆಗ್ಲಿಲ್ಲ ಕಮ್ಮಿ, ಕುಡ್ದುಬಿಟ್ಟು ನಡ್ಕೊಂಬತ್ತಿರ್ಬೇಕಾರೆ ಕಾಲೆಡ್ಬಿಟ್ಟು ಬಿದ್ಕೊಂಬಿಟ್ಟಿ. ರಿಂಗ್ ಮಾಸ್ಟ್ರೆ, ನೀವು ಯಾವತ್ತೂ ಮಧುರ ಬಾಬಿಯ ಮನೆಯಲ್ಲಿ ಕಾಲೆಡವಿ ಬೀಳದವರು, ಇವತ್ತೆಂತದಕ್ಕೆ ಬಿದ್ರಿ? ಅದೆಲ್ಲ ಹೆಣ್ಣಿನ ಗಂಡಾಂತರದ ಎಫೆಕ್ಟ್ ಕಣೋ. ಅಯ್ಯ ಅಣ್ಣಪ್ಪನವ್ರೆ, ಗಂಡಾಂತರನೂ ಇಲ್ಲ ಗಿಂಡಾಂತರನೂ ಇಲ್ಲ, ನೀವು ಸುಮ್ಮನೆ ಇರಿ. ಆಮೇಲೆ ಪುಟ್ಮದಿ ನೀನು ಈಗ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡಿಲ್ಲ ಅಂದ್ರೆ ಈ ಬಜ್ಜಿನೇ ತಿಂದು ಹಾಕ್ಬಿಡ್ತೀನಿ. ಬೇಡ ಪಾಪಣ್ಣ, ಪಾಪಣ್ಣ. ಬೇಡ ಪಾಪಣ್ಣ, ಅಯ್ಯೋ ಚಂದನವ್ರೆ ನೀವಾದ್ರೆ. ಪಾಪಣ್ಣ. ಪಾಪಣ್ಣ, ನೀವು ಬದುಕ್ಬಿಟ್ರಿಯಾ? ಸಾಯ ಅಂತ ನನಗೇನಮ್ಮೆ ಆಗಿತ್ತು. ರೀ ಗೌಡ್ರೆ, ಹೆಣ್ಣಿನ ಗಂಡಾಂತರ ಇದೆ ಅಂತ ಗೊತ್ತಿದ್ರು ಪುಟ್ಮಲ್ಲಿ ಅವ್ರು ಮಾಡಿದ ಬಜ್ಜಿನ ತಿಂದು ಮೂರ್ಛೆ ಹೋಗ್ಬಿಟ್ಟಿದ್ರಲ್ರಿ. ನೀವು ಹೋಗೇ ಬಿಟ್ರಿ ಅಂತ ತಿಳ್ಕೊಂಡು ನಾನು ವಡೆ ಪಾಯಸಕ್ಕೆ ಆರ್ಡರ್ ಕೊಟ್ಬಿಟ್ಟಿದ್ದೆ. ಅಣ್ಣಪ್ಪನವ್ರೆ, ನನ್ನ ಸಮಾಧಿ ಕಟ್ಟಕ್ ನಾನು ನೆಗಲ ಮೇಲೆ ನಿಂತಿರ್ತೀರಲ್ವಾ? ಗೌಡ್ರೆ, ಇತ್ತೀಚೆಗೆ ನೀವು ನಮ್ಮ ಮಾತೆ ಕೇಳ್ತಿಲ್ಲ. ನಿಮಗೆ ಹೆಣ್ಣಿನ ಗಂಡಾಂತರ ಇದೆ ಅಂತ ಇದು 2ನೇ ಸತಿ ಪ್ರೂವ್ ಆಗ್ತಿರೋದು. 3ನೇ ಸಲ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ಇವರ ಬಾಯಿಗೆ ಮಣ್ಣು ಬಿಡುದು ಗ್ಯಾರಂಟಿ. ಮತ್ತಿನ್ನೆಂತ ಮಾಡುದು ಪುಟ್ಟಕ್ಕ? ಹೇಳಿದ ಮಾತನ್ನು ಇವರು ಕೇಳುದಿಲ್ಲ ಅಂದ್ಮೇಲೆ ಸಾಯಲಿ ಬಿಡಿ, ನಾವು ಹೊಟ್ಟೆ ತುಂಬ ಮುಕ್ಕುವ. ಐ ಲೈಕ್ ಇಟ್. ಕಲ್ಟಿವೇಟ್ರು ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಕೈಗೆ ಸಿಕ್ತಂತ ತಗೊಂಡು ತೆಗೆದ್ಬಿಡ್ತೀನಿ. ಐ ಲೈಕ್ ಇಟ್. ಕಮ್ ಆನ್ ಡು ಇಟ್. ಏಯ್ ರಾಕಿ, ನೀವ್ ಸ್ವಲ್ಪ ಸುಮ್ಮನೆ ಇರು. ರೀ ಗೌಡ್ರೆ, ನೀವು ನಮ್ಮೆಲ್ಲರ ಜೊತೆ ಇನ್ನೊಂದು 4 ದಿನ ಚೆನ್ನಾಗಿರ್ಬೇಕು ಅಂದ್ರೆ ಆ ಸ್ವಾಮೀಜಿ ಹೇಳ್ದಾಗೆ ಯಾವ್ದಾದ್ರು ಮೂಲೆಯಲ್ಲಿ ಬದುಕ್ಬಿಡ್ರಿ. ಇಲ್ಲ ಅಂದ್ರೆ ಫೋಟೋ ಫ್ರೇಮ್ ಹಾಕಿ ಹಾರ ಹಾಕಿ ಹರವಾರ ಅನ್ಬೇಕಾಗತ್ತೆ. ಪಾಪಣ್ಣ, ಹಂಗ ಆಗದ್ ಬೇಡ. ನಮ್ಗೆ ಇನ್ನ ಮಕ್ಳು ಮರಿ ಏನಿಲ್ಲ, ಆಮೇಲೆ ನಮ್ಮ ವಂಶ ಬೆಳೆಯೋದೆ ಹಂಗ. ಅಂದ್ರೆ ಮಕ್ಕಳಾದ್ಮೇಲೆ ಹೋಗುವಂದಯ್ಯ? ನಾನೆಲ್ಲ ಹಂಗೆ ಹೇಳ್ದಿ. ಗೌಡ್ರೆ, ನಿಮ್ಗೇನು ಆಗ್ಬಾರ್ದು ಅಂತಾನೆ ಪುಟ್ಮಲ್ಲಿಯವ್ರನ್ನ ನಿಮ್ಮಿಂದ ದೂರ ಕೂರ್ಸಿದ್ದು. ನೋಡೋದಕ್ಕೆ ಒಳ್ಳೆ ಡೆಡ್ ಬಾಡಿ ತರನೇ ಇದ್ರು. ಜಾನಿ, ಸ್ವಲ್ಪ ಸುಮ್ನಿರಿ. ಗೌಡ್ರೆ, ಇನ್ಮೇಲೆ ನೀವ್ ಯಾವತ್ತು ಪುಟ್ಮಲ್ಲಿಯವ್ರು ಮಾಡಿ ತಿಂಡಿ ಊಟನ ತಿನ್ಬಾರ್ದು. ರಿಂಗ್ ಮಾಸ್ಟ್ರೆ, ದಯವಿಟ್ಟು ನಿಮ್ಮ ತಿಥಿಯ ಊಟವನ್ನು ತಿನ್ನುವ ಭಾಗ್ಯ ನಮಗೆ ಕೊಡಬೇಡಿ ರಿಂಗ್ ಮಾಸ್ಟ್ರೆ. ಓ ಬಾಬಣ್ಣ, ಇನ್ಮೇಲೆ ನಿಮ್ಗೆ ಊಟ ತಿಂಡಿ ಕಾಪಿ ಬೇಕು ಅಂದ್ರೆ ನೀವೇ ಮಾಡ್ಕೊಂಡು ತಿನ್ನಿ. ಪುಟ್ಮಲ್ಲಿ ಅವ್ರು ಮಾಡಿರೋದನ್ನೆಲ್ಲ ನಾನೇ ತಿಂತೀನಿ. ಅಂದ್ರೆ ಪುಟ್ಮಲ್ಲಿ ಅವರು ಮರ್ತು ನಿಮ್ಗೂ ಸೇರಿಸಿ ಅಡುಗೆ ಮಾಡಿದ್ರೆ ಅದನ್ನ ವೇಸ್ಟ್ ಮಾಡೋದು ಬೇಡ, ನಾನೇ ತಿಂತೀನಿ ಅಂದೆ. ತೊಂದ್ರೆ ಇಲ್ಲ, ನೀವು ರಿಸಿಕ್ ತಗೊಳಕ್ ಹೋಗ್ಬೇಡಿ. ಅವ ಫ್ರಿಡ್ಜಲ್ಲಿ ಇಟ್ಕೊಂಡು ಒತ್ತರಕ್ಕೆ ತಿಂತಾಳೆ. ಬಾಬಣ್ಣ, ನಂಗೆ ತಂಗಳು ತಿನ್ನಕ್ ಆಗಲ್ಲ. ನೀ ಮಿಕ್ಕುದ್ರೆ ನಾಯಿಗೆ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ಪುಟ್ಟಕ್ಕ, ನಾಯಿಗೆ ಎಂತದಕ್ಕೆ ಹಾಕ್ತೀರಾ? ನಿಮ್ಮ ಮನೆ ಮುಂದೆ ನಾನು ಯಾವಾಗಲೂ ಸುತ್ತಾಡ್ತಾ ಇರ್ತೀನಿ, ನನಗೆ ಹಾಕಿ ಅಲ್ವಾ, ನಾನೇ ಬಂಜಾರೆ ಹೋಗ್ತೀನಿ. ರಾಕಿ ಅವ್ರೆ, ಸ್ವಲ್ಪ ಸೈಲೆಂಟ್ ಆಗಿರಿ. ಗೌಡ್ರೆ, ಇನ್ಮೇಲಾದ್ರೂ ಚಿಕ್ಕ ಮಕ್ಳ ತರ ಹಠ ಮಾಡ್ದೆ ನಿಮ್ ಕೆಲ್ಸನ ನೀವೇ ಮಾಡ್ಕೊಂಡು ಬ್ಯಾಚುಲರ್ ತರ ಇರಿ. ಈ ಗೌಡ್ರೆ, ಮಿಲೇನಿಯರ್ ಅಂದ್ರೆ ಕೋಟ್ಯಾಧೀಶ್ವರ ರೀ. ಆಟುಗುಳಿ ಮಾಡಬೇಡಿ, ಸುಮ್ಮನಿರಿ ಅಣ್ಣಪ್ಪನವ್ರೆ. ಕೋಟ್ಯಾಧಿಪತಿ ಅಂದ್ರೆ ಹುಡುಗಾಟನ ಬಾಡ ಕೋಟ್ ಹಾಕೊಂಬಂದ್ಬಿಟ್ರೆ ಕೋಟ್ಯಾಧಿಪತಿ ಆಗಲ್ಲ. ಇಷ್ಟು ದಿನ ನಿನ್ ಟೈಮ್ ನಡೀತಾ ಇತ್ತು, ಇನ್ ಮುಂದೆ ನನ್ನ ಟೈಮ್ ಓಡುತ್ತೆ. ಅದೃಷ್ಟ ಲಕ್ಷ್ಮಿ ಎಲ್ರ ಮನೆ ಬಾಗ್ಲನ್ನು ತೆರ್ಕೊಂಡು ಹೋದ್ರೆ ನಮ್ಮ ಮನೆ ಬಾಗ್ಲನ್ನು ಹೊತ್ಕೊಂಡೇ ಬರ್ತಿದ್ದಾಳೆ. ಇನ್ 2 ದಿನದಲ್ಲಿ
ನಾನು ಮಿಲೇನಿಯರ್ ಆಗ್ತಿದ್ದೀನಿ. ಮಿಲೇನಿಯರ್ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ಕೋಟ್ಯಾಧೀಶ್ವರ ಆಗ್ತಾ ಇದ್ದೀನಿ. ನಿಮ್ಮನ್ನ ನೋಡಿದ್ರೆ ಮಿಲೇನಿಯರ್ ಅಲ್ಲ ಲಾರಿ ಕ್ಲೀನರ್ ಆಗೋ ಯೋಗ್ಯತೆನೂ ಇಲ್ಲ.